ಹಾಯ್ ಫ್ರೆಂಡ್ಸ್, ಮಂಗಳ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ನಿಮ್ಮ ತಲೆ ಕೂದಲು ಉದುರ್ತಾ ಇದ್ದಾವ? ಇಲ್ಲಿದೆ ನೋಡಿ ಬೆಸ್ಟ್ ಹೇರ್ ಆಯಿಲು. ಇದನ್ನು ನೀವು ಅಪ್ಲೈ ಮಾಡ್ಕೊಳ್ರಿ, ಗೊತ್ತಾಗುತ್ತೆ. ಈಗ ನಾನು ತಲೆ ಕೂದಲು ಉದುರೋದಕ್ಕೆ ಬೆಸ್ಟು ಒಂದು ಆಯಿಲ್ ಮಾಡೋದು ತೋರಿಸ್ತಾ ಇದ್ದೀನಿ. ಈಗ ನಾನೊಂದು ಪ್ಯಾನ್ ಬಿಸಿಗಿಟ್ಟೀನಿ. ಈ ಪ್ಯಾನ್ ಬಿಸಿಗಿಟ್ಟಿರೋದಕ್ಕೆ ನಾನು ಒಂದು ಬಟ್ಲಷ್ಟು ಕೊಬ್ಬರಿ ಎಣ್ಣೆನ ಈಗ ಇದಕ್ಕೆ ಸೇರಿಸ್ತೀನಿ. ಒಂದು ಬಟ್ಲಷ್ಟು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟನ್ನಾದರೂ ನೀವು ತೊಗೊಂಡ್ರು ನಡೆಯುತ್ತಾ. ಇದಕ್ಕೇನು ಇಷ್ಟೇ ಪ್ರಮಾಣ ಅಂತ ಏನಿಲ್ಲ. ನಾನೀಗ ಒಂದು ಬಟ್ಲಷ್ಟು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ಗ್ಯಾಸು ಸ್ವಲ್ಪ ಸ್ಲಿಮ್ಮಲ್ಲಿ ಇಟ್ಕೊಳ್ರಿ. ಈಗ ಇದಕ್ಕೆ ನಾನು ಏನು ಹಾಕ್ತಾ ಇದ್ದೀನಿ ಇದು ಬೆಸ್ಟ್ ಆಯಿಲಿಗೆ ಅಂದ್ರೆ, ಈಗ ಈ ಥರ ನಾನು ಕರಿಬೇವನ್ನ ತೊಗೊಂಡಿದ್ದೀನಿ. ಈಗ ಈ ಥರ ಕರಿಬೇವಿರುತ್ತಲ್ಲ, ಇದನ್ನು ನೀವು ಒಂದು ಈಗ ಯಾವ ಬಟ್ಲಿಂದ ನೀವು ಎಣ್ಣೆನ ತೊಗೊಂಡಿದ್ದೀರಿ ಅದೇ ಬಟ್ಲ ಅಳತೆಲೆ ಕರಿಬೇವನ್ನ ತಗೊಳ್ರಿ. ಈಗ ಕೊಬ್ಬರಿ ಎಣ್ಣೆ ಬಿಸಿ ಆಗೈತೆ ನೋಡ್ರಿ. ನಾನೀಗ ಈ ಒಂದು ಬಟ್ಲಷ್ಟು ಕರಿಬೇವು ತೊಗೊಂಡಿದ್ದೀನಿ. ಕರಿಬೇವನ್ನ ಇದಕ್ಕೆ ಹಾಕ್ರಿ. ಈಗ ನಾನು ಒಂದು 2 ಸ್ಪೂನಷ್ಟು ಮೆಂತೆನ ಹಾಕ್ತೀನಿ. ಈ ಥರ ಸ್ಪೂನಿಂದ ನಾನು ಒಂದು 2 ರಿಂದ 3 ಸ್ಪೂನಷ್ಟು ನೀವು ಮೆಂತೆ ಕಾಳನ್ನ ಹಾಕ್ಕೊಳ್ರಿ. ಈಗ ಇದು ಎರಡನ್ನೂ ಚೆನ್ನಾಗಿ ಎಣ್ಣೆಯಲ್ಲಿ ಕುದಿಬೇಕು. ಈಗ ಇದಕ್ಕೆ ನಾನು ಒಂದು 2 ರಿಂದ 3 ಈ ಥರ ಕೆಂಪು ಕಲರ್ ಇರ್ತಕ್ಕಂಥ ದಾಸವಾಳದ ಹೂವನ್ನ ಹಾಕ್ತೀನಿ. ಆದಷ್ಟು ಸ್ವಲ್ಪ ರೆಡ್ ಕಲರ್ ಇರೋದನ್ನು ಹಾಕ್ರಿ. ಈ ಥರ ಹೂವನ್ನ ನೀಟಾಗಿ ಎಲ್ಲ ಹಿಂದ್ಗಡೆ ತೊಟ್ಟು ಬಿಡಿಸ್ಕೊಂಡು ಈ ಥರ ಇರೋದನ್ನು ಇದಕ್ಕೆ ಸೇರಿಸ್ರಿ. ಇದನ್ನು ನೀವು ಒಂದು ಬಟ್ಲಷ್ಟು ಎಣ್ಣೆಗೆ ಒಂದು 2 ರಿಂದ 3 ಹೂಗಳನ್ನ ಹಾಕಿದರೆ ಆಯಿತು. ಈಗ ಇದಿಷ್ಟನ್ನು ನೀಟಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಕುದಿಬೇಕು. ಈ ಎಣ್ಣೆ ಗ್ರೀನ್ ಕಲರ್ ಆಗೋ ತನಕ ನೀವು ಕುದಿಸ್ಬೇಕು. ಗ್ಯಾಸ್ ಆದಷ್ಟು ಸ್ವಲ್ಪ ಸ್ಲಿಮ್ಮಲ್ಲೇ ಇಟ್ಕೊಂಡಿರಿ. ಈ ನಾವು ಹಾಕಿರ್ತಕ್ಕಂಥ ಮೆಂತೆ ನಾವು ಉಪ್ಪಿಟ್ಟಿಗೆ ಒಗ್ಗರಣೆಗೆ ಯಾವುದಕ್ಕಾದ್ರೂ ನಾವು ಉದ್ದಿನಬೇಳೆ ಕಡಲೆಬೇಳೆ ಒಗ್ಗರಣೆ ಹಾಕಿದಾಗ ಯಾವ ಥರ ಕಂದು ಬಣ್ಣ ಬಂದಿರುತ್ತಾ ಆ ಥರ ಈ ಇದು ಮೆಂತೆ ಕಾಳು ಕೆಂಪು ಕಲರ್ ಬರೋ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಇದು ಎಣ್ಣೆ ಚೆನ್ನಾಗಿ ಕಾದಾಗ ಇದು ಸ್ವಲ್ಪ ಕರಿಬೇವು ತನ್ನ ಕಲರ್ನೆಲ್ಲ ಬಿಟ್ಕೊಳ್ಳುತ್ತಾ ಅಲ್ಲಿ ತನಕ ಚೆನ್ನಾಗಿ ಕುದಿಸ್ಬೇಕು. ಗ್ಯಾಸ್ ಆದಷ್ಟು ನೀವು ಸ್ಲಿಮ್ಮಲ್ಲೇ ಇಟ್ಕೊಂಡು ಮಾಡಿಕೊಳ್ರಿ, ಅಂದರೆ ಎಣ್ಣೆ ಕರೆಕ್ಟ್ ರಿಸಲ್ಟ್ ಕೊಡುತ್ತಾ. ಈಗ ಇದು ಚೆನ್ನಾಗಿ ಕುದಿಲಿ, ಒಂದು 5 ರಿಂದ 10 ನಿಮಿಷ ಕುದಿಲಿ ಇದು. ಆಮೇಲೆ ನಾನು ತೋರಿಸ್ತೀನಿ ನೋಡ್ರಿ. ಈಗ ಚೆನ್ನಾಗಿ ಕುದೀತಾ ಇದೆ. ನೀವು ಆದಷ್ಟು ಸ್ವಲ್ಪ ಸ್ಲಿಮ್ಮಲ್ಲಿ ಇಟ್ಕೊಳ್ರಿ. ನಾವು ಈ ಥರ ಮಾಡ್ಕೊಳೋದ್ರಿಂದ ನಮ್ಮ ಕೂದಲನ್ನು ಉದುರೋಂಗಿಲ್ಲ. ಕೂದಲು ಅಷ್ಟು ಚೆನ್ನಾಗಿ ಬೆಳೀತಾವ. ನನ್ನ ಮನೆಯಲ್ಲಿ ನಾನು ನನ್ನ ಮಗಳಿಗೆಲ್ಲ ಇದೇ ಎಣ್ಣೆನ ನಾವು ಬಳಸೋದು. ಈ ಎಣ್ಣೆನ ನೀವು ಕರೆಕ್ಟಾಗಿ ನೀಟಾಗಿ ವಾರದಲ್ಲಿ 2 ಸಲ ಚೆಂದ ಎಣ್ಣೆನೆಲ್ಲ ಬುಡಕ್ಕೆ ಹಚ್ಚಿ ನೀವು ಒಂದು ದಿನ ಬಿಟ್ಟು ತಲೆ ಸ್ನಾನ ಮಾಡಿಸಿದ್ರೆ ಮಕ್ಕಳು ತಲೆನೂ ತಂಪಿರುತ್ತೆ ಮತ್ತು ಕೂದಲೂ ಚೆನ್ನಾಗಿ ಬೆಳೀತಾವೆ. ಕೂದಲು ಉದುರಂಗಿಲ್ಲ. ಈಗ ಆಲ್ಮೋಸ್ಟ್ ಎಲ್ಲರ ಸಮಸ್ಯೆನೂ ಕೂದಲು ಉದುರೋದೇ ಒಂದು ದೊಡ್ಡ ಸಮಸ್ಯೆ ಆಗೈತೆ. ಅದಕ್ಕಂತ ಈ ಥರ ಎಣ್ಣೆ ಮಾಡ್ಕೊಂಡು ಹಚ್ಕೊಳ್ರಿ. ಈ ಎಣ್ಣೆ ನೀವು ಖಾಲಿ ಆದ ತಕ್ಷಣವೇ ಮಾಡ್ಕೊಳ್ರಿ. ನೀವು 1 ಸಲ 2 ಸಲ ಬಿಟ್ಟು ನೀವು ಬೇರೆ ಎಣ್ಣೆ ಅಪ್ಲೈ ಮಾಡಿ ಮತ್ತೆ ಇದನ್ನು ಹಚ್ಕೊಬೇಡ್ರಿ. ಈ ಎಣ್ಣೆ ಯಾವಾಗ ಇನ್ನೂ ಸ್ವಲ್ಪ ಐತೆ ಅನ್ನೋದ್ರೊಳಗೆ ನೀವು ಮತ್ತೆ ಈ ಎಣ್ಣೆ ಮಾಡ್ಕೊಂಡು ಇಟ್ಕೊಂಡು ಹಚ್ಕೊಳ್ರಿ. ತಲೆ ಕೂದಲು ಎಷ್ಟು ಚೆನ್ನಾಗಿ ಬರ್ತಾವೆ ನಿಮಗೆ ಗೊತ್ತಾಗುತ್ತೆ. ನೀವು 1 ವಾರ ಹಚ್ಚಿದ ಮೇಲೆ ಕೂದಲು ಉದುರೋದು ಎಷ್ಟು ಕಡಿಮೆ ಆಗಿದೆ ಅಂತ ನಿಮ್ಮ ಬಾಚಣಿಕೆಯಲ್ಲಿ ಕೂದಲು ಬರೋದು ನೋಡಿ ನಿಮಗೆ ಗೊತ್ತಾಗುತ್ತೆ ಈ ಎಣ್ಣೆ ರಿಸಲ್ಟ್ ಎಷ್ಟು ಚೆನ್ನಾಗಿ ಕೊಡ್ತಾ ಇದೆ ಅಂತ. ನೋಡ್ರಿ, ಈಗ ಮೆಂತೆ ಕಲರು ಚೇಂಜ್ ಆಗ್ತಾ ಇದೆ ನೋಡ್ರಿ. ಮೆಂತೆನೂ ಸ್ವಲ್ಪ ಕೆಂಪಾಗಿದ್ದಾವ. ಈಗ ಇದೆಲ್ಲ ವೇಸ್ಟ್ ಆಗುತ್ತಾ? ನಾವು ಕರಿಬೇವು ಮತ್ತು ಮೆಂತೆ ಕಾಳು ಯಾಕೆ ವೇಸ್ಟ್ ಮಾಡಬೇಕು ಅಂದ್ರೆ, ನೀವು ಕೊಬ್ಬರಿ ಎಣ್ಣೆ ಊಟಕ್ಕೆ ಬಳಸೋರಾಗಿದ್ದರೆ, ನೀವು ತಿಂತೀವಿ ನಾವು ಕೊಬ್ಬರಿ ಎಣ್ಣೆನ ನಾವು ಊಟದಲ್ಲಿ ಬಳಸ್ತೀವಿ ಅನ್ನೋರಾದರೆ, ಈ ದಾಸವಾಳ ಹೂವನ್ನ ನಾವು ಇದರಲ್ಲಿ ಎಣ್ಣೆಲಿ ಬೆಂದಿರೋ ಹೂವನ್ನು ತೆಗೆದು ಆಮೇಲೆ ಕರಿಬೇವು ಮತ್ತು ಮೆಂತೆನ ನಾವೇನು ಇಟ್ಕೋತೀವಲ್ಲ, ಈ ಎಣ್ಣೆ ಸೋಸಿದ ಮೇಲೆ ಈ ಕರಿಬೇವು ಮೆಂತೆ ಏನು ಬರುತ್ತಲ್ಲ ಅದರಲ್ಲಿ ಈ ಹೂವನ್ನ ತೆಗೆದು ಎಣ್ಣೆ ಸೋಸ್ಕೊಳ್ರಿ. ಆಮೇಲೆ ನೀವು ಇದನ್ನು ಪೌಡ್ರ್ ಮಾಡಿಕೊಂಡು ನೀವು ಊಟದಲ್ಲಿನೂ ಬಳಸ್ಬೋದು.
ಕೊಬ್ಬರಿ ಎಣ್ಣೆ ತಿಂತಕ್ಕಂಥವರಿಗೆ ನಡೆಯುತ್ತೆ ಇದು. ನಿಮ್ಗೆ ಯಾವುದೂ ವೇಸ್ಟ್ ಆಗಲ್ಲ ಈ ಥರ ಮಾಡಿದರೆ. ನೋಡಿರಿ, ಈಗ ಎಣ್ಣೆ ಕಲರು ಚೇಂಜ್ ಆಗ್ತಾ ಇದೆ, ಗ್ರೀನ್ ಕಲರ್ ಎಣ್ಣೆ ಕಲರ್ ಆಗಿದೆ. ಈಗ ಮೆಂತೆನೂ ಚೆನ್ನಾಗಿ ಫ್ರೈ ಆಗ್ಯಾವ. ನಿಮಗೆ ನೋಡಿದರೆ ಗೊತ್ತಾಗುತ್ತೆ ಮೆಂತೆ ಕಲರ್ ಎಷ್ಟು ಚೇಂಜ್ ಆಗ್ಯಾವ ಅಂತ. ಈಗಿದು ಎಣ್ಣೆ ರೆಡಿ ಆಯಿತು. ಈಗ ನಾನು ಗ್ಯಾಸ್ ಆಫ್ ಮಾಡಿ ಎಣ್ಣೆನ ಆರಕ್ಕಿಡ್ತೀನಿ. ಇದು ತಣ್ಣಗಾದಮೇಲೆ ನಾವು ಒಂದು ಡಬ್ಬದಲ್ಲಿ ಹಾಕಿ ಶೋಧಿಸ್ಕೊಂಡು ಇಟ್ಕೊಂಡ್ರೆ, ನಿಮ್ಗೆ ಯಾವಾಗ ಮಕ್ಕಳಿಗೆ ಕೊಬ್ಬರಿ ಎಣ್ಣೆ ತಲೆಗೆ ಹಚ್ತೀರಿ ಅವಾಗ ಈ ಎಣ್ಣೆನ ಹಚ್ಚಿದರೆ ಕೂದಲು ಭಾಳ ಚೆನ್ನಾಗಿ ಬೆಳಿತಾವ, ಉದುರಂಗಿಲ್ಲ. ಇರೋ ಕೂದಲನ್ನೇ ನಾವು ಕಾಪಾಡಿಕೊಂಡ್ರೆ ಸಾಕಾಗೈತಿ. ಈಗ ಬರ್ತಕ್ಕಂಥ ಕೂದಲಿಗೆ ನಾವು ನಿರೀಕ್ಷೆ ಪಡೋಕ್ಕಿಂತ ಇರ್ತಕ್ಕಂಥ ಕೂದಲೇ ಕಾಪಾಡ್ಕೊಳೋದು ಭಾಳ ಮುಖ್ಯ ಆಗೈತೆ. ಈ ಥರ ಎಣ್ಣೆ ನೀವು ಮಾಡಿ ಹಚ್ಕೊಳ್ರಿ, ನಿಮಗೆ ಗೊತ್ತಾಗುತ್ತೆ ಇದರ ರಿಸಲ್ಟ್ ಏನಂತ. ಈಗಿದು ಸ್ವಲ್ಪ ಆರಲಿ, ಆರಿದ ಮೇಲೆ ನಾನು ಶೋಧಿಸಿ ಇಡ್ತೀನಿ. ಈ ಥರ ನೀವು ನೀಟಾಗಿ ಶೋಧಿಸ್ಕೊಳ್ರಿ ಎಣ್ಣೆನ. ಎಣ್ಣೆ ಕಲರೂ ಚೇಂಜ್ ಆಗೈತೆ ನೋಡ್ರಿ. ಈ ಥರ ಎಲ್ಲ ಎಣ್ಣೆನ ನೀಟಾಗಿ ಶೋಧಿಸ್ಕೊಂಡು ಇಟ್ಕೊಂಡ್ರೆ ಇದನ್ನು ನೀವು ತಲೆಗೆ ನೀಟಾಗಿ ಬುಡಕ್ಕೆಲ್ಲ ಹಚ್ಚಿ 1 ಗಂಟೆ 2 ಗಂಟೆ ಬಿಟ್ಟಾದ್ರೂ ನೀವು ಸ್ನಾನ ಮಾಡ್ಬೋದು. ಇಲ್ಲಾಂದರೆ ಒಂದಿನ ಪೂರ್ತಿ ಬಿಟ್ಟಾದ್ರೂ ತಲೆ ಸ್ನಾನ ಮಾಡ್ಬೋದು. ಅದು ನಿಮಗೆ ಬೇಕನ್ಸಿದ್ರೆ ಕರಿಬೇವು ಮತ್ತು ಮೆಂತೆನ ನೀವು ಮತ್ತೆ ಪುನಃ ಪುಡಿನ ಮಾಡಿಕೊಂಡು ನೀವು ಅಡುಗೆಗಾದರೂ ಬಳಸ್ಬೋದು. ನೋಡಿರಿ, ಈ ಥರ ಎಣ್ಣೆ ರೆಡಿ ಆಯಿತು. ನೋಡಿರಿ, ಎಣ್ಣೆ ಕಲರ್ ವೈಟ್ ಕಲರ್ ಇರ್ತಕ್ಕಂಥ ಕೊಬ್ಬರಿ ಎಣ್ಣೆ ಹೆಂಗೆ ಚೇಂಜ್ ಆಗೈತೆ ಅಂತ. ಈ ಬೆಸ್ಟ್ ಆಯಿಲ್ ನೀವು ತಲೆಗೆ ಅಪ್ಲೈ ಮಾಡಿಕೊಳ್ರಿ. ನಾನು ನಿಮ್ಗೆ ಕೂದಲು ಸಮ ತೋರಿಸ್ತೀನಿ ನನ್ನ ಮಗಳು ಎಷ್ಟು ಚೆನ್ನಾಗಿ ಬೆಳೆದಿದ್ದಾವೆ ಈ ಎಣ್ಣೆ ಹಚ್ಚೋದ್ರಲ್ಲಿಂದ ಅಂತ. ಈಗ ನೋಡಿರಿ, ನನ್ನ ಮಗಳ ಏರ್ಸು ಇಷ್ಟು ಚೆನ್ನಾಗಿ ಬೆಳೆದವಂತ. ನೋಡಿರಿ ಎಷ್ಟು ಉದ್ದ ಅದಾವ ಮತ್ತು ಅಷ್ಟೇ ದಪ್ಪನೂ ಇದ್ದಾವ ಕೂದಲ. ಈ ಥರ ನಾನು ಆಯಿಲ್ ಹಚ್ಚೋದ್ರಲ್ಲಿಂದ ಮಗಳ ಕೂದಲ ಇಷ್ಟು ಚೆನ್ನಾಗಿ ಬೆಳೆದವ. ನೀವು ಈ ಥರ ಎಣ್ಣೆನ ಯೂಸ್ ಮಾಡಿರಿ. ಈ ಆಯಿಲ್ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್.